ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು. ಯೆಶಾಯ 54ನೇ ಅಧ್ಯಾಯ 8ನೇ ವಚನ. ಪ್ರಿಯ ಮಿತ್ರನೇ, ಲೋಕದಲ್ಲಿ ಶಾಶ್ವತವಾದದ್ದು ಯಾವುದೇ ಇಲ್ಲ. ಎಲ್ಲವೂ ಈ ಲೋಕದಲ್ಲಿ ಅಳಿದು ಹೋಗುವಂಥದ್ದೇ ಆಗಿದೆ. ಯಾವುದೇ ಒಂದು ಹೊಸ ಮನೆ ಕಟ್ಟಿದರೂ ಕೂಡ ಕೆಲವು ಕಾಲವು ಇದ್ದು ಅದು ನಶಿಸುವಂಥದ್ದು ಆಗಿದೆ. ಯಾವುದೇ ಒಂದು ಇಂಜಿನಿಯರ್ ಪ್ಲಾನ್ ಮಾಡಿದರೂ ಕೂಡ ಅದು ಕೇವಲ ಕ್ಷಣಿಕವಾದಂಥದ್ದೇ, ಅದು ಶಾಶ್ವತವಾದಂಥ ಮನೆಯಾಗಿ ಇರುವುದಿಲ್ಲ. ಈ ಲೋಕದಲ್ಲಿ ಮನುಷ್ಯನ ಆಯುಷ್ಯ ಕೂಡ ನೋಡುವಾಗ ಅದು ಕೂಡ ಶಾಶ್ವತವಲ್ಲ. ಆದಾಗ್ಯೂ ಮನುಷ್ಯನು ಅನೇಕವಾದಂಥ ಹೋರಾಟಗಳಲ್ಲಿ ಹೋರಾಡುತ್ತಾ ಇದ್ದಾನೆ. ನನ್ನದು, ನಾನು, ನನ್ನ ಕುಟುಂಬ ಎಂಬುದಾಗಿ ಆತನು ಹೋರಾಡುವುದನ್ನು ನಾವು ಗಮನಿಸುತ್ತೇವೆ. ಆದರೆ ತನ್ನ ಜೀವ ಯಾರ ಕೈಲಿದೆ ಎಂಬುದಾಗಿ ಆತನು ಮರೆತಿರುವಂಥ ಸ್ಥಿತಿಯಾಗಿದೆ. ಆದರೆ ಕರ್ತನ ಪ್ರೀತಿಯನ್ನು ನಾವು ನೋಡುವಾಗ, ದೇವರ ಕರುಣೆಯನ್ನು, ದೇವರ ಕೃಪೆಯನ್ನು ನಾವು ನೋಡುವಾಗ ಆತನು ಹೇಳುವಂಥ ವಾಗ್ದಾನವೇನೆಂದರೆ, ಶಾಶ್ವತವಾದ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು. ಈ ಕೃಪೆಯು ಹೇಳಲಿಕ್ಕೆ ಅಶಕ್ಯವಾದಂತಾಗಿದೆ. ಈ ಕೃಪೆ ಶಾಶ್ವತವಾದಂಥದ್ದು, ಅದು ಅಶಾಶ್ವತವಾದಂಥದ್ದಲ್ಲ. ಹಾಗಾಗಿ ಅಳಿದು ಹೋಗುವಂಥ ಈ ಲೋಕದಲ್ಲಿ, ಅಳಿದು ಹೋಗುವಂಥ ಈ ಒಂದು ಕುಟುಂಬಗಳಲ್ಲಿ ನೋಡುವಾಗ ಅನೇಕ ಒಂದು ರೇಡಿಯೋ ಆಗಲಿ, ಒಂದು ಟಿವಿ ಆಗಲಿ, ಅದು ವಾರಂಟಿ ಅಥವಾ ಗ್ಯಾರಂಟಿ ಇದ್ರೂ ಕೂಡ ಕೆಲವು ಕಾಲ ಮಾತ್ರವೇ ಬರ್ತದೆ. ಒಂದು ಕಾರ್ ತಗೊಂಡ್ರೂ ಕೂಡ ನಾವು ಅದನ್ನು ಸ್ವಲ್ಪ ವರ್ಷಗಳು ಮಾತ್ರ ಅದನ್ನು ಅನುಭವಿಸಬಹುದು. ನಂತರ ಅದು ಕೂಡ ಅಳಿದು ಹೋಗುವಂಥದ್ದಾಗಿದೆ. ಪ್ರಿಯ ಮಿತ್ರನೇ, ಈ ಲೋಕದಲ್ಲಿ ಯಾವುದೇ ಒಂದು ಸಿನಿಮಾವಾಗಲಿ, ಯಾವುದೇ ಒಂದು ಸೀರಿಯಲ್ ಆಗಲಿ, ಈ ಮನುಷ್ಯರ ಈ ಪ್ರೀತಿ ಆಗಲಿ, ಎಲ್ಲವೂ ಕೂಡ ಅದು ಕೇವಲ ಕ್ಷಣಿಕವಾದಂಥದ್ದು. ಆದರೆ ದೇವರ ಪ್ರೀತಿಯನ್ನು ನೋಡುವಾಗ, ದೇವರ ಕೃಪೆಯನ್ನು ನಾವು ನೋಡುವಾಗ ಅದು ಶಾಶ್ವತವಾದದ್ದೆಂಬುದಾಗಿ ಎಫೆಸ 2:8 ಪ್ರಕಾರ ಆತನ ಕೃಪೆ ಎಂಥದೆಂಬುದಾಗಿ ನೋಡುವಾಗ ಉಚಿತಾರ್ಥವಾದಂಥ ರಕ್ಷಣೆ ನಮಗೆ ಕೊಟ್ಟಿದ್ದಾನೆ. ಆ ರಕ್ಷಣೆ ಎಂಬುದಾಗಿ ನೋಡುವಾಗ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಆತನು ಮಾರ್ಗವನ್ನು ಮಾಡಿಕೊಟ್ಟಿದ್ದಾನೆ. ಆ ಪಾಪದಿಂದ ಬಿಡುಗಡೆ ಆಗುವುದೇನಂತಂದರೆ, ಆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ರಕ್ತದಿಂದ ನಿನ್ನ ಪಾಪದ ಕಲೆಗಳು, ನಿನ್ನ ಪಾಪದ ಎಲ್ಲ ಒಂದು ಬಣ್ಣವು ಹೋಗಬೇಕಾದ್ರೆ ದೇವರ ಯೇಸು ಕ್ರಿಸ್ತನ ಆ ಕೃಪೆಯಿಂದ, ಆ ಪ್ರೀತಿಯಿಂದ, ಆ ಪರಿಶುದ್ಧವಾದ ರಕ್ತದಿಂದ ನಿನ್ನನ್ನು ನೀನು ತೊಳೆದುಕೊಂಡಾಗ ಪ್ರತಿದಿನವೂ ನೀನು ಕ್ರಿಸ್ತನಲ್ಲಿ ಅದನ್ನು ನೂತನಪಡಿಸುವಂಥದ್ದಾಗಿದೆ.